ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ತುಂಬ ಸುಲಭವಾಗಿ ಮೊಟ್ಟೆ ಪಲ್ಯ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಬೀನ್ಸು, ಆಲೂಗೆಡ್ಡೆ, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಇವನ್ನೆಲ್ಲ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಕರಿಬೇವು ಮತ್ತು ನಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆ, ನಾನಿವತ್ತು 3 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಮೂರು ಮೊಟ್ಟೆ ಅದು ಮತ್ತು ಬಾಣಲೆಯಲ್ಲಿ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕರಿಬೇವು, ಕ್ಯಾಪ್ಸಿಕಮ್ ಮತ್ತು ಈ ಬೀನ್ಸು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ತರಕಾರಿನ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೆಂಗಂದರೆ ಹಸಿ ವಾಸನೆ ಎಲ್ಲ ಹೋಗೋ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಫ್ರೈ ಮಾಡ್ಕೋಬೇಕಂದ್ರೆ ಅವೆಲ್ಲ ಫುಲ್ಲು ಮತ್ತು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗ ಇದಾಗುತ್ತೆ, ಅಂದರೆ ಬೇಗ ಬೇಯುತ್ತೆ ಅಂತ. ನೋಡಿ ಇನ್ನೇನು ನಾನೆಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು. ಅಂದರೆ ನೀರಲ್ಲೇ ಬೇಯಿಸಿ ಆಮೇಲೆ ಹಾಕ್ಕೋಬಾರ್ದು. ಯಾಕಂದರೆ ನಾವು ನೀರಲ್ಲಿ ಬೇಯಿಸಿದ್ರೆ ಅದರಲ್ಲಿರೋ ಪ್ರೋಟೀನ್ಸ್, ವಿಟಾಮಿನ್ಸ್ ಅವೇನೂ ನಮಗೆ ಸಿಗೋದಿಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ, ಅವಾಗ ಹೇಳಿದ್ನಲ್ಲ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ. ನೀನು ಬೆಂದಿದ್ದಾಯಿತು ಎಲ್ಲ ನೋಡಿ ಈ ಥರ ಬೆಂದಿದೆ ಅಂತ. ಈಗ 2 ಮೊಟ್ಟೆ ಫುಲ್ಲು ಬೆಂದ ಮೇಲೆ ಮೊಟ್ಟೆ ಸೇರಿಸ್ಕೋಬೇಕು. ನೋಡಿ ಮೊಟ್ಟೆ ಸೇರಿಸ್ಕೋಬೇಕು. ನಾನು 2 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಅಂತ ಅವಾಗೆ ಹೇಳಿದೆ. ಯಾಕಂದರೆ ಇಬ್ಬರಿಗಿದು ಮತ್ತು ನಮ್ಗೆ ಎಷ್ಟು ಜನಕ್ಕೆ ಬೇಕೋ ಅದ್ರ ಕ್ವಾಂಟಿಟಿ ಮೇಲೆ ನಾವು ಮಾಡ್ಕೋಬೇಕಾಗುತ್ತೆ. ನಾನು ಇಬ್ಬರು ಇರೋದ್ರಿಂದ ಇಷ್ಟು 2 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ, ಸಾಕು 2 ಮೊಟ್ಟೆ. ಮತ್ತು ನಾನು ಇದಕ್ಕೆ ನೀರುಳ್ಳಿ ಆಗಲಿ ಕಾಯಿ ತುರಿ ಆಗಲಿ ಏನೂ ಸೇರಿಸಿಲ್ಲ. ಮೊಟ್ಟೆ ಇರೋದ್ರಿಂದ ಕಾಯೋಕ್ಕಂತ ಹಸಿ ಕಾಯೋಕ್ಕಂತ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ಇದರಲ್ಲಿ ಒಂದೇ ಸತಿ ಸಾಂಬಾರದ ಪೌಡ್ರು ಮತ್ತು ಖಾರದ ಪೌಡ್ರೆಲ್ಲ ಹಾಕ್ಕೋಬೇಕು. ಸರಿ, ಯಾರ್ಯಾರು ಇನ್ನೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಸ್ವಲ್ಪ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಅಂದರೆ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೋಬೇಕು. ಮತ್ತು ಧನಿಯಾ ಪೌಡ್ರು ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಇನ್ನೇನು ಅಂದರೆ ಲೋ ಫ್ಲೇಮ್ ಮಾಡಬೇಕು. ಮೊಟ್ಟೆ ಹಾಕಿದ ತಕ್ಷಣ ಲೋ ಫ್ಲೇಮ್ ಮಾಡಬೇಕು. ಯಾಕಂದರೆ ಇಲ್ಲಾಂದರೆ ಮೊಟ್ಟೆ ನಾವು ಇದನ್ನೆಲ್ಲ ಹಾಕೊಳ್ಳೋ ಅಷ್ಟೊತ್ತಿಗೆ ಸೀದೋಗಿಬಿಡುತ್ತೆ. ನೋಡಿ ಇವಾಗೆಲ್ಲ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಜೋರಾಗಿ ಮಿಕ್ಸ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಅಂದರೆ ಮೊಟ್ಟೆ ಎಲ್ಲ ಫುಲ್ಲು ತಳಕ್ಕೆ ಹೋಗಿಬಿಡುತ್ತೆ. ಆಗ ತಳದಲ್ಲೆಲ್ಲ ಸೀದ್ಕೊಂಬಂದುಬಿಡುತ್ತೆ. ಹಾಗಾಗಿ ತಳಕ್ಕೆ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ನಿಧಾನಕ್ಕೆ ತಿರುಗಿಸ್ಬೇಕು. ಮೊಟ್ಟೆ ಜೊತೆ ಈ ಪಲ್ಯದ ಜೊತೆ ಚಪಾತಿ, ಪೂರಿ, ರೋಟಿ, ಪರೋಟ ಎಲ್ಲನೂ ಯಾವ್ದು ಬೇಕಿದ್ರೂ ಮಾಡ್ಕೋಬೋದು. ನಾನು ಚಪಾತಿ ಮಾಡ್ತಾಯಿದ್ದೀನಿ ಇದಕ್ಕೆ ಪಲ್ಯಕ್ಕೆ. ನೋಡಿ ಯಾವ ಥರ ಪಲ್ಯ ಈ ಥರ ಆಗಬೇಕು. ಎಷ್ಟು ಟೇಸ್ಟಿ ಇರುತ್ತೆ ಅಂದರೆ ಬ್ಯಾಚುಲರ್ಸ್ ಮಾತ್ರ ಬೇಗ ಮಾಡ್ಕೋಬೋದು. ಮೊಟ್ಟೆ ಅಂದರೆ ಜಾಸ್ತಿ ಸಾಂಬಾರು ಅದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲದೆ ಇದ್ದಾಗ ಇದನ್ನು ಮಾಡ್ಕೋಬೋದು. ಇದು ಮತ್ತು ರೈಸಿಗೂ ತುಂಬ ಚೆನ್ನಾಗಿರುತ್ತೆ. ಬರೀ ಚಪಾತಿ ಇದಕ್ಕೆ ಅಂತಲ್ಲ, ರೈಸಿಗೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಇದನ್ನು ಸ್ಟವ್ ಆಫ್ ಮಾಡಬೇಕಾದ್ರೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು. ಕೊತ್ತಂಬರಿ ಫ್ಲೇವರ್ಗಷ್ಟೇ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೇಗ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ತುಂಬ ಸುಲಭವಾಗಿ ಯಾರೇ ಬರ್ತಿದ್ದಂಥ ಸಮೇತ ಮಾಡ್ಕೊಂಡು ತಿನ್ಬೋದು. ನೋಡಿ ಇಲ್ಲಿ ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ, ಒಂದು 1/2 hour ಆಗಿತ್ತು. ನೋಡಿ ಆ ಥರ ಫುಲ್ಲು ನೆಂದ್ಕೊಂಬಿಟ್ಟಿದೆ, ಹಿಟ್ಟು ಹಳ್ಕೊಂಬಿಟ್ಟಿದೆ ಅಂತ. ತುಂಬ ಚೆನ್ನಾಗಿ ಹಳ್ಕೊಂಡಿತ್ತು ಚಪಾತಿ ಹಿಟ್ಟು. ಅದನ್ನೀಗ ಚೆನ್ನಾಗಿ ನಾದ್ಕೊಂಡು ಇವಾಗ ಚಪಾತಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇದು ನಾನು ಇಬ್ಬರಿಗಾಗೋ ಅಷ್ಟೇ ಮಾಡ್ಕೊಳ್ತಾ ಇರೋದು. ನೋಡಿ ಏನು ಗೊತ್ತಾ, ಬಾಯಿಗೆ ಯಾವುದು ರುಚಿ ಅನಿಸುತ್ತೋ ಅದನ್ನು ಮಾಡ್ಕೊಂಡು ತಿಂದುಬಿಡಬೇಕು. ಯಾಕಂದರೆ ಇವತ್ತಿರೋರು ನಾಳೆ ಇರ್ತೀವೋ ಇರಲ್ವೋ ಅದೇ ಗೊತ್ತಿಲ್ಲ. ಹಾಗಾಗಿ ನಾವು ತಿನ್ನೋದ್ರಲ್ಲಿ ಸ್ವಲ್ಪ ಕಮ್ಮಿನೇ ತಿನ್ನಬೇಕು. ಯಾಕಂದರೆ ಡಯಟ್ ಮಾಡ್ತೀವಿ, ಆಮೇಲೆ ರುಚಿಗೆ ತಕ್ಕಷ್ಟು ಅಂತ ತಿಂದ್ಬಿಟ್ಟು ಆಮೇಲೆ ರುಚಿ ಅಂತ ತಿಂದ್ಬಿಟ್ಟು ಆಮೇಲೆ ದಪ್ಪ, ಅದೆಲ್ಲ ಬೇಡ. ನಮ್ಗೆ ಎಷ್ಟು ಆಗುತ್ತೋ ಅಷ್ಟು ಮನಸ್ಸಿಗೆ ಬಂದಿದ್ದು ಸ್ವಲ್ಪ ತಿಂದುಬಿಡಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಇನ್ನೇನು ಚಪಾತಿನೆಲ್ಲ ನಾನು ರೌಂಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಪೀಸಾಗಿ. ಯಾಕಂದರೆ ಲಟ್ಟಿಸ್ಬೇಕಲ್ವ ಅದಕ್ಕೆ. ನೋಡಿ ಈ ಥರ ಪೀಸ್ ಮಾಡ್ಕೊಂಬಿಟ್ರೆ ನಮಗೂ ಬೇಗ ತುಂಬ ಸುಲಭ ಆಗಿಬಿಡುತ್ತೆ ಉಂಡೆ ಮಾಡಿಕೊಂಡು ಚಪಾತಿ ಇದನ್ನು ಮಾಡೋದಕ್ಕೆ. ಹಾಗಾಗಿ ನಾನು ಇದೇ ಥರನೇ ಮಾಡ್ಕೊಳ್ಳೋದು. ನಮಗೆಷ್ಟು ಒಂದು 15
ಚಪಾತಿ ಆದರೆ ಸಾಕಾಗುತ್ತೆ ಅನಿಸುತ್ತೆ. ಇವತ್ತು ನೋಡಬೇಕು, ಇವತ್ತೊಂದು 10 ಇದ್ದಾವೆ ಚಪಾತಿ, ಸಾಕು ಅನಿಸುತ್ತೆ. ನೋಡಿ ಈ ಥರ ಉಂಡೆ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ನಾವು ಅದರಲ್ಲಿ ಹಿಟ್ಟಿಂದನೇ ಕಿತ್ಕೊಂಡು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಯಾವ ಥರ ಅಂದರೆ ಹಿಟ್ಟು ಮಾತ್ರ ತುಂಬ ಚೆನ್ನಾಗಿ ಹಳ್ಕೊಂಬಿಟ್ಟಿದೆ. ಹಿಟ್ಟು ಚೆನ್ನಾಗಿ ನೆಂದ್ಕೋಬೇಕು. ನಾವು ಏನಾದರೂ ಚಪಾತಿ ಮಾಡೋ ಪ್ಲ್ಯಾನಿಂಗ್ ಏನಾದರೂ ಇತ್ತು ಅಂತಂದರೆ ಒಂದು ಅರ್ಧ ಗಂಟೆ ಮುಂಚೆನೇ ಹಿಟ್ಟನ್ನು ಕಲಿಸ್ಬಿಟ್ಟು ಮುಚ್ಚಿಟ್ಬಿಟ್ರೆ, ಅಂದರೆ ಹಿಟ್ಟು ಕಲಸಿ ಇಡಬೇಕಾದ್ರೆ ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಹಳ್ಕೊಳ್ಳುತ್ತೆ ಹಿಟ್ಟು ಅಂತಲೇ ಹೇಳ್ಬೋದು. ನೋಡಿ ಇವಾಗ ಎಷ್ಟು ಸಾಫ್ಟಾಗಿದೆ ಉಂಡೆಗಳು ಅಂತ ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಇದನ್ನು ಇನ್ನೇನು ಲಟ್ಟಿಸ್ಕೋಬೇಕು. ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಚಪಾತಿನ ಫಸ್ಟು ನೀಟಾಗಿ ನಾದ್ಕೋಬೇಕು. ಚಪಾತಿ ಮೆತ್ತಗೆ ಬರಬೇಕು, ಸಾಫ್ಟಾಗಿರಬೇಕು ಅಂತಂದರೆ ತುಂಬ ಚೆನ್ನಾಗಿ ನಾದ್ಕೋಬೇಕು. ನಾನು ಮಣೆ ಮೇಲೇ ಚಪಾತಿ ಲಟ್ಟಿಸ್ಕೊಳ್ಳೋದು. ನೋಡಿ ಹಿಟ್ಟು ಹಾಕ್ಕೊಂಬಿಟ್ಟು ಚಪಾತಿ ಲಟ್ಟಿಸ್ಕೊಂಡು, ಇನ್ನೇನು ಪಾಪು ಬೇರೆ ಬರೋ ಟೈಮ್ ಆಯಿತು, ಅವನಿಗೆ ರೆಡಿ ಮಾಡಬೇಕು. ಅವ್ನು ಚಪಾತಿ ತುಂಬ ಚೆನ್ನಾಗಿ ತಿಂತಾನೆ, ಅವನಿಗಂತಲೇ ನಾನು ಚಪಾತಿ ಮಾಡೋದು. ಚಪಾತಿ ಪಲ್ಯ ಅಂದರೆ ಅವನಿಗೆ ತುಂಬ ಇಷ್ಟ. ನೋಡಬೇಕು ಇವತ್ತು ಚಪಾತಿ ಜಾಸ್ತಿ ತಿಂತಾನೋ ಪಲ್ಯ ಜಾಸ್ತಿ ತಿಂತಾನೋ ಗೊತ್ತಾಗ್ತಿಲ್ಲ. ನೋಡೋದು ಯಾವ್ದು ಜಾಸ್ತಿ ತಿಂತಾನೆ ಅವನು ಅಂತ ನೋಡಿಬಿಟ್ಟು ಆಮೇಲೆ ಅವನೇನಾದರೂ ತುಂಬ ಚೆನ್ನಾಗೆ ಪಲ್ಯ ತಿಂದ ಅಂತ ಅಂದರೆ ಮತ್ತು ಉಂಡೆ ಬಿಟ್ಟು ಉಂಡೆ ಮತ್ತು ಅದೇ ಥರ ಪಲ್ಯ ಮಾಡಿಕೊಡ್ತೀನಿ ಅವನಿಗೆ. ಯಾಕಂದರೆ ಮಕ್ಕಳು ಏನು ಇಷ್ಟಪಡ್ತಾರೋ ಅದನ್ನೇ ತಿನ್ನಿಸ್ಬೇಕು. ಅವಕ್ಕೆ ನಾವು ಬಲವಂತ ಮಾಡಿದ್ದು ಅವ್ರು ತಿನ್ನೋದಿಲ್ಲ. ಹಾಗಾಗಿ ಅವ್ರು ಏನು ತಿಂತಾರೆ ಅಂತೇಳಿ ಕೇಳ್ಕೊಂಬಿಟ್ಟು ಅದನ್ನೇ ನಾವು ಮಾಡಿಕೊಡ್ಬೇಕು. ಅದೇ ಮಾಡ್ಕೊಡೋದು ಒಳ್ಳೆಯದು ಮಕ್ಕಳಿಗೆ. ನೋಡಿ ಚಪಾತಿ ಇನ್ನೇನು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದಾಯಿತು. ಇನ್ನೇನು ಎಲ್ಲ ಚಪಾತಿನೂ ಲಟ್ಟಿಸ್ಕೋಬೇಕು. ಇನ್ನು ಇಷ್ಟಿದೆ ನೋಡಿ, ಎಲ್ಲ ಚಪಾತಿ ಲಟ್ಟಿಸ್ಕೊಂಡಿದ್ದಾಯಿತು. ಇನ್ನೇನು ಬೇಯಿಸ್ಕೊಂಡು ಪಾಪುಗೆ ತಿನ್ಸೋಣ. ಇದು ಪಾಪುದು ಚಪಾತಿ ಚಿಕ್ಕದು, ಅವನಿಗಂತಾನೆ ಚಿಕ್ಕ ಚಪಾತಿ. ಇದನ್ನು ಫುಲ್ ತಿಂತಾನೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಅವನೇನು ಮಾಡ್ತಾನೋ ಗೊತ್ತಿಲ್ಲ ಇನ್ನೂ. ನೋಡಿ ಚಪಾತಿ ಹಚ್ಬೇಕಾದ್ರೆ ಹೆಂಚಿಗೆ ಎಣ್ಣೆ ಹಚ್ಚಿ ಮಾಡೋದಿಲ್ಲ ಚಪಾತಿ. ಯಾಕಂದರೆ ಹೆಂಚಿಗೆ ಎಣ್ಣೆ ಹಚ್ಚಿದ್ರೆ ಸುಮ್ಮನೆ ವೇಸ್ಟ್ ಅದು. ಯಾಕಂದರೆ ಚಪಾತಿಗೂ ಅಷ್ಟೊಂದು ಹತ್ಕೊಳ್ಳಲ್ಲ. ಹಾಗಾಗಿ ನಾನು ಚಪಾತಿಗೆ ಎಣ್ಣೆ ಹಚ್ಚೋದು. 2 ಕಡೆ ಸೈಡೂ ಎಣ್ಣೆ ಹಚ್ಬೇಕು ಅವನಿಗೆ. ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ತೀನಿ, ಜಾಸ್ತಿ ಹಾಕಲ್ಲ. ಮತ್ತು ತುಪ್ಪ ಹಾಕಿದ್ರೆ ಅವನು ತಿನ್ನಲ್ಲ. ನೀವು ತುಪ್ಪ ಬೇಕಿದ್ದರೂ ಹಾಕ್ಕೋಬೋದು ಚಪಾತಿಗೆ ಅಂತಲೇ ಹೇಳ್ತೀನಿ. ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೂ ತುಂಬ ಒಳ್ಳೆಯದು ಹೆಲ್ತಿಗೆ. ಡಯಟ್ ಪ್ಲ್ಯಾನ್ ಮಾಡೋರು ಚಪಾತಿಗೆ ತುಪ್ಪನೇ ಹಾಕ್ಕೋಬೇಕು. ನಾನು ಎಣ್ಣೆನೇ ಹಾಕೋದು, ಯಾಕಂದರೆ ನಾನು ತುಪ್ಪ ತಿನ್ನಲ್ಲ, ಪಾಪುನೂ ತುಪ್ಪ ತಿನ್ನಲ್ಲ. ಹಾಗಾಗಿ ನೋಡಿ ಗುಳು ಬರ್ತಾ ಇದೆ. ಆ ಥರ ಬೇಯಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಅದ್ರ ಮೇಲೆಲ್ಲ ಇಷ್ಟು ಗುಳಿಗೆ ಬಂದುಬಿಟ್ಟು ಹಂಗೆ ಚಪಾತಿ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ, ಸರಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ಯಾಕಂದರೆ ಇನ್ನೂ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ತುಂಬ ಹೊಸ ವಿಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬೋದು. ಹಿಂಗೆ ರುಚಿಯಾದ ಅಡುಗೆ ಮತ್ತು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಪ್ಲೀಸ್ ಮತ್ತೆ ಹೇಳ್ತಾ ಇದ್ದೀನಿ, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನೋಡಿ ಮತ್ತು ಇನ್ನೊಂದು ಚಪಾತಿ, ಅಷ್ಟೊತ್ತಿಗೆ 2 ಚಪಾತಿ ಆದರೆ ಅವನು ಒಂದು ತಿಂತಾನೆ ಅಂತ ಹೇಳ್ಬಿಟ್ಟು ಇನ್ನೊಂದು ತಿಂತಾನೆ. ಏನೋ ಬಿಸಿ ತಿನ್ನಿಸ್ಬೇಕು ಅಂತ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇನ್ನೇನು ಆ ಚಪಾತಿನೂ ಆಯಿತು. ಇನ್ನೇನು ಅವನು ಊಟಕ್ಕೆ ಬರ್ತಾ ಇದ್ದಾನೆ, ಹೊರಗಡೆ ಇದ್ದಾನೆ, ಅಲ್ಲಮ್ಮ ಅಂತಿದ್ದಾನೆ. ನೋಡಬೇಕು ಅವನು ಬರ್ತಾನೋ ಇಲ್ವೋ, ನಾನೇ ಹೋಗಬೇಕು ಅವನ್ನ ಕರ್ಕೊಂಬರೋಕ್ಕೆ, ಒಂದು ಗೊತ್ತಿಲ್ಲ. ಅವನು ಸುಮ್ಮನೆ ಅಂತೂ ಇರೋದಿಲ್ಲ. ಹಾಗಾಗಿ ಇನ್ನೇನು ಚಪಾತಿನೂ ಆಯಿತು. ಗ್ಯಾಸ್ ಆಫ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ ಚಪಾತಿನ ಇಲ್ಲ ಪಾಪುಗೆ ಊಟ ತಿನ್ಸಾದರೂ ಮಾಡೋದು, ಇಲ್ಲ ಅತ್ತೆ ಆದರೂ ಬಂದು ಬೇಯಿಸ್ತಾರೆ. ಸರಿ ಫ್ರೆಂಡ್ಸ್, ಥ್ಯಾಂಕ್ ಯು. ಚಪಾತಿ ಪಲ್ಯ ಮಾತ್ರ ಸೂಪರ್.